ಈ ಸಂಚಿಕೆಯಲ್ಲಿ ಗೋಪಾಲ್ ಅಂದ್ರೆ ಏನು ಅಂತ ತಿಳಿಯೋಣ. ಮುಂಚೆಯೇ ಹೇಳಿದಂತೆ ಗೋ ಅಂದ್ರೆ ಎರಡು ಅರ್ಥ ಇದೆ. ಒಂದು ಹಸು, ಇನ್ನೊಂದು ಸೆನ್ಸಸ್, ನಮ್ಮ ಇಂದ್ರಿಯ ಅಥವಾ ಪ್ರಜ್ಞೆ. ಸೊ ಅದನ್ನ ಪಾಲಿಸುವವ, ಅದನ್ನ ಪಾಲನೆ ಮಾಡುವವ ಯಾರು ಅಂದ್ರೆ ಕೃಷ್ಣ. ಸೊ ಹಾಗಾದ್ರೆ ಈ ಗೋಪಾಲ್ ಹಸುವನ್ನ ಕಾಡಿಗೆ ಮೇಯಿಸಕ್ಕೆ ಕರ್ಕೊಂಡು ಹೋದಾಗ ಹಸುಗಳು ಆ ಕಾಡಿನಲ್ಲಿರುವ ಗಿಡಮೂಲಿಕೆಗಳನ್ನ ತಿಂತ ಅದರಲ್ಲೇ ಮಗ್ನರಾಗಿ ಎಲ್ಲಾ ಪ್ರಜ್ಞೆಯನ್ನ ಕಳ್ಕೊಂಡು ಅಲ್ಲೇ ಮೇಯ್ತಾ ನಿಂತು ಬಿಡುತ್ತೆ. ಸೊ ಆ ಹಸುಗಳನ್ನೆಲ್ಲ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರ್ಬೇಕು. ಅದೇ ರೀತಿ ಈ ಸಂಸಾರದ ಪ್ರಾಪಂಚಿಕ ವಿಷಯಗಳಲ್ಲಿ ವಾರ್ತೆ ಸುದ್ದಿಯಲ್ಲಿ ನಮ್ಮ ಇಂದ್ರಿಯಗಳು ಬಿದ್ದ್ಬಿಡುತ್ತೆ. ಸೊ ನಾವು ಯಾವ ಉದ್ದೇಶಕ್ಕೆ ಈ ಭೂಮಿಗೆ ಬಂದಿದೀವಿ ಅಂತ ಮರ್ತ್ಬಿಟ್ಟು ನಾವು ಕೂಡ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗಿ, ಹಾಗೆ ನಮ್ಮ ಬೇರೆ ಬೇರೆ ಬೇಡದೇ ಇರೋ ಚಟುವಟಿಕೆಗಳಲ್ಲಿ ನಮ್ಮ ಇಂದ್ರಿಯಗಳು ಹೋಗ್ಬಿಡತ್ತೆ. ಇದು ಎರಡನ್ನು ವಾಪಸ್ ಕರ್ಕೊಂಡು ಬರೋದು ಹೇಗೆ ಅಂದ್ರೆ, ಇದಕ್ಕೆ ಸಾಧ್ಯ ಇರೋದು ಪರಮಾತ್ಮನ ಧ್ವನಿ ಮತ್ತೆ ಸಂಗೀತದಿಂದ ಮಾತ್ರ. ನಮ್ಮ ಗಮನವನ್ನ ಮತ್ತೆ ಸೆಳೆದು ನಮ್ಮನ್ನ ನಿಜವಾದ ಮನೆ ಅಂದ್ರೆ ಪರಮಾತ್ಮನ ಮನೆಯ ಕಡೆ ನಮ್ಮನ್ನ ಸೆಳೆದು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ.